ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ನಾನು ಮಟನ್ ಕೈಮಾನ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇದು ನನ್ನದೇ ಸ್ಟೈಲ್ ರೆಸಿಪಿ ಫ್ರೆಂಡ್ಸ್. ಮಟನ್ ಕೈಮಾನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಬಟ್ ಈ ಥರ ಮಾಡಿದ್ರಂತೂ ಪಕ್ಕಾ ಟೇಸ್ಟಾಗಿರುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ನಾನು ಕೈಮಾಗೆ ಬೇಕಾಗಿರೋವಂಥ ಪದಾರ್ಥಗಳನ್ನ ತೊಗೊಂಡಿದ್ದೀನಿ. ಸೊ ಇಷ್ಟು ಪದಾರ್ಥಗಳನ್ನು ತೊಗೋಬೇಕು. ನೋಡ್ತಾ ಇದ್ದೀರಾ, ಈಗ ಇಲ್ಲಿ ಚಿಲ್ಕವರೆ ಕಾಳನ್ನ ಚಿಲಕ್ಸಿ ಇಟ್ಕೊಂಡಿದ್ದೀವಿ. ಚಿಲ್ಕವರೆ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಚಿಲ್ಕವರೆ ಇಲ್ಲ ಅಂದವರು ಮಟನ್ ಕೈಮಾ ಮಾಡ್ಕೊಬೋದು. ಇಲ್ಲಿ ನೋಡ್ಬೋದು, ಇದು ಕೈಮಾಗೆ ಕಲಿಸ್ಕೊಳ್ಳೋಕ್ಕೆ ಏನೇನು ಬೇಕು, ಕಡಲೆ ಪೌಡರು ಮತ್ತು ಸೊಪ್ಪುಗಳನ್ನು ತಗೊಂಡಿದ್ದೀನಿ. ಇಲ್ಲಾಗಲೇ ತೋರಿಸಿದ್ನಲ್ಲ, ಆ ಮಸಾಲೆನ ತಗೊಂಡು ಚೆನ್ನಾಗಿ ರುಬ್ಕೋಬೇಕು. ರುಬ್ಕೊಂಡಾದಮೇಲೆ ನೋಡ್ತಾ ಇರ್ಬೋದು, ನಾನಿಲ್ಲಿ ಮಟನಿಗೆ ಕಲಿಸ್ಕೊತಾ ಇದ್ದೀನಿ. ಕಲಿಸ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಚೆನ್ನಾಗಿ ತುಂಬ ಹೊತ್ತು ಒಂದು 10 ಮಿನಿಟ್ಸ್ ಕಲಿಸ್ಬೇಕು. ಕಲಸಾದ್ಮೇಲೆ ಉಂಡೆ ಮಾಡಿ, ಯಾಕಂದರೆ ಅದಕ್ಕೆ ಮಟನ್ ಏನು ಪೀಸ್ ಆಗಿರುತ್ತೋ ಅದಕ್ಕೆಲ್ಲ ಚೆನ್ನಾಗಿ ಹಿಡಿಬೇಕು. ಇಲ್ಲಿ ಸಬ್ಬಗೆ ಸೊಪ್ಪನ್ನು ಹಾಕ್ತಿದ್ದೀನಿ. ಸಬ್ಬಗೆ ಸೊಪ್ಪನ್ನು ಹಾಕ್ಬಿಟ್ಟು ಸಾಂಬಾರು ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಸಬ್ಬಗೆ ಸೊಪ್ಪನ್ನು ಮಿಸ್ ಮಾಡಬೇಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನೋಡ್ತಾ ಇರ್ಬೋದು, ಈ ಮಸಾಲೆನ ರುಬ್ಕೊಳ್ಳೋಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಮತ್ತು ಆಮೇಲೂ ಕೂಡ ಉಪ್ಪು ಹಾಕ್ಕೋಬೋದು ನೀವು, ಬೇಡ ಅಂದರೆ. ನೋಡ್ತಾ ಇರ್ಬೋದು, ಆಗಲೇ ಕಡಲೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊತಿದ್ದೀನಿ. ಇದು ಹಾಕ್ಕೊಂಡ್ಬಿಟ್ಟು ಮತ್ತೆ ನೀವು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಇಲ್ಲಿ ನಾನು ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡಿರೋದ್ರಿಂದ ನೀಟಾಗಿ ನಿಮಗೆ ಗೊತ್ತಾಗ್ತಿಲ್ಲ. ಸೊ ಆಮೇಲೆ ನಾನು ಚೆನ್ನಾಗಿ ಕಲಿಸ್ಕೊಂಡೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಈ ರೀತಿ ಮಟನ್ಗೆಲ್ಲ ಚೆನ್ನಾಗಿ ಮಸಾಲೆ ಹಿಡಿಬೇಕು. ನೆಕ್ಸ್ಟು ನೋಡಿ, ಒಂದು ಅರ್ಧ ನಿಂಬೆಹಣ್ಣು ಇದಕ್ಕೆ ಹಿಂಡ್ಕೊಂಬಿಡಿ, ಚೆನ್ನಾಗಿರುತ್ತೆ. ಹುಳಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಸಾಂಬಾರಿಗೆ ಹುಳಿ ಹಾಕೋದಕ್ಕಿಂತ ನೀವು ಇದಕ್ಕೆ ಹುಳಿ ಹಿಂಡ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈಗ ಹುಳಿ ಹಾಕ್ಕೊಂಡಿದ್ದೀನಿ, ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಇದು ನ್ಯೂ ಇಯರ್ ಸ್ಪೆಷಲ್ ಆಗಿತ್ತು ಫ್ರೆಂಡ್ಸ್. ನ್ಯೂ ಇಯರ್ ದಿನ ಮಾಡಿದ್ದು ನಾನು ಈಗ ಅಪ್ಲೋಡ್ ಮಾಡ್ತಿದ್ದೀನಿ. ನೋಡ್ತಾ ಇರ್ಬೋದು, ನಾನು ಚೆನ್ನಾಗಿ ಕಲಿಸ್ಕೊಂಡು ಇಲ್ಲಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಒಂದು 5 ಮಿನಿಟ್ಸ್ ಬಿಟ್ಬಿಡಿ. 5 ಮಿನಿಟ್ಸ್ ಬಿಟ್ಟಾದಮೇಲೆ ಈ ರೀತಿ ಕಾಣುತ್ತೆ. ಸೊ ಇದನ್ನು ನಾನು ಎಷ್ಟು ದಪ್ಪ ಉಂಡೆ ಮಾಡ್ಕೊತೀನಿ ಅಂತ ತೋರಿಸ್ಕೊಡ್ತೀನಿ. ಸಾಕು ಇಷ್ಟು ದಪ್ಪ ಮಾಡಿದ್ರೆ, ಇಲ್ಲಾಂದರೆ ತುಂಬ ದಪ್ಪ ಮಾಡಿಬಿಟ್ರೆ ಒಡ್ಕೊಂಬಿಡುತ್ತೆ. ನೋಡ್ತಾ ಇರ್ಬೋದು, ಉಂಡೆ ಮಾಡಿಕೊಂಡು ಪ್ರತಿಯೊಂದನ್ನು ಚೆನ್ನಾಗಿ ಅಮುಕಿ, ಅಂದರೆ ತುಂಬ ಪ್ರೆಸ್ ಮಾಡಿಬಿಟ್ಟು ನೀವು ಉಂಡೆಗಳನ್ನು ಮಾಡ್ಕೊಬೇಕು. ಈ ರೀತಿ ನಾನು ಸೊ ನೋಡ್ತಾ ಇರ್ಬೋದು, ಈ ರೀತಿ ಇಷ್ಟುಗಳು ಉಂಡೆಗಳಾಗಿದ್ದಾವೆ ಅಂತ. ಒಂದು 32-34 ಮೇಲೆ ಉಂಡೆಗಳಾಗಿದೆ. ಸೊ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿಗಿಂತ ಸ್ವಲ್ಪ ಕಡಿಮೆನೇ ಇದೆ ಫ್ರೆಂಡ್ಸ್. ಅಷ್ಟರಲ್ಲಿ ಇಷ್ಟು ಉಂಡೆಗಳಾಗಿದೆ. ನೋಡ್ತಾ ಇರ್ಬೋದು, ಇಲ್ಲಿ ಅಗಲ ತಳದ ಪಾತ್ರೆನ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಎಣ್ಣೆನ ಹಾಕೋಬೇಕು. ಎಣ್ಣೆನ ಹಾಕೊಂಡ್ಮೇಲೆ ನಾವಿಲ್ಲಿ ಅದು ಸ್ವಲ್ಪ ಚೆನ್ನಾಗಿ ಕಾಯಲಿ. ಸೊ ನಂತರ ಎಲ್ಲ ಐಟಮ್ಸ್ನೂ ಹಾಕೋಬೋದು. ಸೊ ನೆಕ್ಸ್ಟು ನಾವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸೊಪ್ಪು ಅಂದರೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮಿಕ್ಸಲ್ಲಿ ಸ್ವಲ್ಪ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ನೋಡ್ತಾ ಇರ್ಬೋದು, ಇಲ್ಲೊಂದು ಅರ್ಧ ಈರುಳ್ಳಿ ಹಾಕಿದ್ದೀನಿ ನಾನು ಅಷ್ಟೇ. ಅರ್ಧ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೇ ನಾನಿಲ್ಲಿ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊತಿದ್ದೀನಿ. ನೋಡ್ತಾ ಇರ್ಬೋದು, ಇಷ್ಟು ಅರಿಶಿನ ಪುಡಿ ಹಾಕ್ಕೊಂಡ್ರೆ ಸಾಕು. ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಅಂತ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಅಲ್ಲಿ ಏನು ಮಸಾಲೆ ಇಲ್ಲ, ಬರೀ ನಾವು ಎಣ್ಣೆಗೆ ಸೊಪ್ಪು ಮತ್ತು ಅರಿಶಿನ ಪುಡಿ ಈರುಳ್ಳಿ ಹಾಕಿದ್ದೀವಿ ಅಷ್ಟೇ. ಬಟ್ ಇಷ್ಟೇ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಪುದೀನ ಹಾಕೋತಿದ್ದೀನಿ. ಪುದೀನ ಸಾಂಬಾರು ಸೊಪ್ಪು ಒಟ್ಟಿಗೆ ಕೂಡ ಹಾಕೋಬೋದು ನೀವು. ನಾನಿಲ್ಲಿ ಫ್ರೈ ಮಾಡೋಕ್ಕೆ ಬಿಟ್ಟೆ ನೋಡಿ. ನೆಕ್ಸ್ಟು ನಾವು ಡೈರೆಕ್ಟಾಗಿ ಟೊಮೊಟೊ ಪೇಸ್ಟ್ನ ಹಾಕ್ಕೊಳ್ಳೋಣ. ಈರುಳ್ಳಿ ಪೇಸ್ಟ್ ಏನು ಹಾಕ್ಕೊಳಕ್ಕೆ ಹೋಗಬೇಡಿ. ಟೊಮೊಟೊ ಪೇಸ್ಟ್ನ ಫಸ್ಟು ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ಒಂದು ಟೊಮೊಟೊ ಇರ್ಬೋದು ಫ್ರೆಂಡ್ಸ್. ಆಮೇಲೆ ನೀವು ಈರುಳ್ಳಿ ಪೇಸ್ಟಿಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊಂಡಿರ್ತೀರಲ್ವ, ಅದು ಪೇಸ್ಟ್ನ ನೀವು ಹಾಕ್ಕೊಳ್ಳಿ. ಸೊ ಇಲ್ಲಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದಮೇಲೆ
ಇಲ್ಲಿ ನಾನು ಖಾರ ಪುಡಿ ಅಂದರೆ ಸಾಂಬಾರು ಪುಡಿ ಏನು ಬರುತ್ತಲ್ವಾ, ಆ ಸಾಂಬಾರು ಪುಡಿಗೆ ನೀರು ಹಾಕ್ಕೊಂಡು ನಾವು ಇಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕೊಳ್ಳೋಣ. ಇಲ್ಲೇನು ಬೆಳ್ಳುಳ್ಳಿ ಕಾಣ್ತಿದೆ ಅಂತ ಇದು ಮಾಡಬೇಡಿ, ನಾನು ಬೆಳ್ಳುಳ್ಳಿನ ಆ್ಯಡ್ ಮಾಡಿಲ್ಲ. ನಾವು ಸಾಂಬಾರು ಪುಡಿಗೆ ಬೆಳ್ಳುಳ್ಳಿ ಹಾಕಿ ಕೆಡ್ದಂಗೆ ಇಡ್ತೀವಲ್ಲ, ಆ ಬೆಳ್ಳುಳ್ಳಿಗಳು ಅದು. ಸೊ ಹಂಗಾಗಿ ಇದನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ನೋಡಿ, ಮುಚ್ಚಳ ಅಥವಾ ಏನಿರುತ್ತೆ ಅದನ್ನೆಲ್ಲ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಕುದೀಲಿ ಫ್ರೆಂಡ್ಸ್, ಅದು ತುಂಬ ಚೆನ್ನಾಗಿ ಕುದಿಬೇಕು. ಕುದಿಯುವಾಗ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ, ನಿಮಗೆ ಆವಾಗಲೇ ಗೊತ್ತಾಗುತ್ತೆ ಕುದ್ದಿದೆ ಅಂತ. ಆವಾಗ ನೀವೇನು ಮಾಡಬೇಕು, ಕಾಯಿ ಹಾಕ್ಕೊಳ್ಳಿ. ಕಾಯಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಇಲ್ಲಿ ಇತ್ಕಿದ ಅವರೆಕಾಳನ್ನು ಹಾಕಿದ್ದೀವಿ, ಅದನ್ನು ತೋರಿಸೋದು ಸ್ಕಿಪ್ ಆಗಿದೆ ವಿಡಿಯೋ. ಸೊ ಇತ್ಕಿದ ಅವರೆಕಾಳನ್ನು ಈ ಸ್ಟೇಜಲ್ಲೇ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ ಇಲ್ಲಿ ಎಷ್ಟು ತೆಳುವಬೇಕು ಅಂತ ತೋರಿಸ್ತಿದ್ದೀನಿ. ಇಷ್ಟು ತೆಳುವಿದ್ರೆ ಸಾಕು, ಯಾಕಂದರೆ ಉಂಡೆಗಳು ಹಾಕಿದ್ಮೇಲೆ ಗಟ್ಟಿಯಾಗಿಬಿಡುತ್ತೆ. ಸೊ ಇದನ್ನು ತೆಳುವಾಗೆ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ. ಈಗ ನಾವು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡಾದ್ಮೇಲೆ, ಅಂದರೆ ನೀವು ಏನೇ ಸಾಂಬಾರು ಮಾಡುವಾಗಲೂ ಕುದಿಯುವಾಗ ಉಪ್ಪು ಹಾಕ್ಕೊಂಡ್ರೆ ಟೇಸ್ಟು ಡಬಲ್ ಆಗುತ್ತೆ. ಸೊ ನಾವೀಗ ಚೆನ್ನಾಗಿ ಕುದಿಯುವಾಗ ಉಪ್ಪು ಹಾಕ್ಕೊಂಬಿಟ್ಟು ಬಿಟ್ಬಿಡೋಣ. ನೋಡಿತಾ ಇರಿ, ಕಾಳು ಸ್ವಲ್ಪ ಬೆಂದಪ್ಪ ಅರ್ಧ ಅನ್ನೋ ಸ್ಟೇಜಲ್ಲಿ ನೀವು ಕೈಮಾ ಉಂಡೆಗಳನ್ನು ಒಂದೊಂದಾಗಿ ಹಾಕಿ, ಇಲ್ಲಿ ಕುದಿಯುವಾಗ ಅದರದ್ದು ಹವೆ ನಮ್ಮ ಮೊಬೈಲ್ಗೆ ಬಂದು ಅದು ಸರಿಯಾಗಿ ಕ್ಲಿಯರಾಗಿ ಕಾಣ್ತಿಲ್ಲ. ಸೊ ಈ ರೀತಿ ಕುದಿಯುವಾಗ ಹಾಕಬೇಕು. ಎಲ್ಲ ಕಡೆಯೂ ಹಾಕ್ಕೊಳ್ಳಿ ಫ್ರೆಂಡ್ಸ್, ಒಂದೇ ಕಡೆ ತುಂಬಿಡ್ಬೇಡಿ, ಫುಲ್ ಸುತ್ತ ಹಾಕ್ಕೊಳ್ಳಿ. ಚೆನ್ನಾಗಿ ಉರಿ ಕೊಟ್ಕೊಂಡು ಹಾಕ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ. ಒಂದೊಂದು ಜಾಗನೂ ಬಿಡಬೇಡಿ, ಫುಲ್ಲು ಸುತ್ತ ಉಂಡೆಗಳನ್ನು ಬಿಡಬೇಕಾಗುತ್ತೆ. ಉಂಡೆಗಳನ್ನು ಬಿಟ್ಟ ಮೇಲೆ ನೀವು ಒಂದು ಬಟ್ಟೆ ತಗೊಂಡು ಅಥವಾ ಇಕ್ಲ ಇದ್ರೆ ತಗೊಂಡು ನೀವು ರೌಂಡಾಗಿ ನೀವು ಆಡಿಸ್ಬೇಕು. ರೌಂಡಾಗಿ ಆಡಿಸಿದಾಗ ನೀವು ಸೌಟಲ್ಲಿ ತಿರ್ವಕ್ಕೆ ಹೋಗಬೇಡಿ. ಇದನ್ನು ಈ ಸಾರು ಆದಮೇಲೆ ನೀವು ಸೌಟು ಹಾಕೋಕ್ಕೆ ಹೋಗಬೇಡಿ, ರೌಂಡಾಗಿ ತಿರುಗಿಸಿ.